ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿಯವರು ನಗರದ ದೊಡ್ಡ ಜಾಲ ಬಳಿ ಇರೋ ಕೇಂದ್ರ ಕೈಗಾರಿಕಾ ರಕ್ಷಣಾ ಪಡೆಯ ಸಿಬ್ಬಂದಿಗೆ ಹಿಮಾಲಯದ ಧ್ಯಾನ ಶಿಬಿರವನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಧ್ಯಾನ ಸಂದೇಶ, ದೇಶದ ಸಂಸ್ಕೃತಿಯ ಸಾರವನ್ನ ಸಾರಿದರು. ಧ್ಯಾನದಿಂದ ಸಕಲ ಪ್ರಗತಿಯು ಸಾಧ್ಯ ಎಂದ ಗುರೂಜಿ, ಎಂತಹ ಒತ್ತಡದ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಧ್ಯಾನಕ್ಕಿದೆ ಎಂದರು. गाँव में मेरे कहता उस गाँव में एक रामू मिलता है जहाँ के समय हम जा रहे थे मेरे को दिखता कि वो रामू मिलते मैंने आवाज किया रामू भूल वो बड़ा हो गया फिर मेरे को पास में क्या हो गया रामू भूल वो भूल चले फिर उसके पास में रामू भूल वो भूल चले मैं तो बात करने लगे फिर अंदर में तो गाँव में रहे क्योंकि ना सुबह से उठे सुबह को फिर वो रामू भूल था उसको मैंने पहले इतनी आवाज मेरा था मेरे पास आया नहीं हम ये जैसे आते हैं तो आपको तो करते हैं तो मैंने जो बुरे लोग हैं ना अच्छे बुरे लोग आते ही नहीं तो अपने आप को इतना अच्छा बना कि बुरे लोग अच्छे अच्छा नहीं मेरा ऐसा कोई बुरा लोग नहीं है फिर बीबीसी में बन रहे हैं तो 12 एपिसोड हो गए तो डायरेक्ट मुझे सुने आपके जीवन की कोई बुरी घटना है बताओ ना ಧ್ಯಾನ ಬದುಕಿನಲ್ಲಿ ಬೆಳಕು ತರಬಲ್ಲದು. ನಿಯಮಿತವಾಗಿ ಧ್ಯಾನ ಮಾಡುವುದರಿಂದ ಲಾಭ ಮತ್ತು ಪ್ರಯೋಜನಗಳ ಬಗ್ಗೆ ಶ್ರೀಗಳು ಮನವರಿಕೆ ಮಾಡಿಕೊಟ್ಟರು. ಬಳಿಕ ಧ್ಯಾನದ ಬಗ್ಗೆ ಇರುವ ಸಂಶಯಗಳ ಬಗೆಗೆ ರಕ್ಷಣಾ ಪಡೆಯ ಸಿಬ್ಬಂದಿ ಶ್ರೀಗಳಿಗೆ ಪ್ರಶ್ನೆ ಕೇಳಿ ಉತ್ತರವನ್ನ ಪಡೆದರು. ಈ ಶಿಬಿರದಲ್ಲಿ ಡೆಪ್ಯೂಟಿ ಕಮಾಂಡೆಂಟ್ PS ರಾಥೋರ್, ಇನ್ಸ್ಪೆಕ್ಟರ್ ಕೈಲಾಶ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಪರಮ ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.